ಹಾಯ್ ಫ್ರೆಂಡ್ಸ್, ನೀವೇನು ನೋಡ್ತಾ ಇದ್ದೀರಾ? ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ F12 ಮೊಬೈಲ್ದು ಡಿಸ್ಪ್ಲೇ ಹಾಳಾಗೋಗಿದೆ, ಹೊಡೆದೋಗಿದೆ. ನೋಡಿ, ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ಡಿಸ್ಪ್ಲೇ ಈ ರೀತಿ ಆಗೋಗಿದೆ. ಸೊ ಪ್ರೆಸ್ ಆಗಿ ಇದು ಡಿಸ್ಪ್ಲೇ ಹೊರಟೋಗಿದೆ. ಇದು ಡಿಸ್ಪ್ಲೇನ ಇವತ್ತು ನಾನು ಚೇಂಜ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಕಲ್ತ್ಕೊಳ್ಳಿ. ಆದರೆ ನೀವು ಪ್ರಯತ್ನಪಟ್ಟು ರೆಡಿ ಮಾಡ್ಕೊಬೋದು. ಇದು ಆನ್ಲೈನಲ್ಲಿ maxb.com ಅನ್ನೋ ಒಂದು ವೆಬ್ಸೈಟಿಂದ ನಾನು ಇದನ್ನು ತರಿಸಿದ್ದೆ. ನೋಡಿ, ಇದು ಈ ರೀತಿ ಬಾಕ್ಸಲ್ಲಿ ಬರುತ್ತೆ. maxb.com ವ್ಯಾರಂಟಿ ಜೊತೆಯಲ್ಲಿ ಸಿಕ್ಕುತ್ತೆ. ನೋಡಿ, ವ್ಯಾರಂಟಿದು ಡಿಸ್ಕ್ರಿಪ್ಷನ್ ಈ ರೀತಿ ಇದೆ. ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ, ವ್ಯಾರಂಟಿನ ಯಾವ ಥರ ಕ್ಲೈಮ್ ಆಗುತ್ತೆ ಅಂತ. ನೋಡಿ, ಈ ಮೊಬೈಲ್ದು ಡಿಸ್ಪ್ಲೇನ ಇವತ್ತು ನಾನು ಚೇಂಜ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಇದು ನೋಡಿ, ಪ್ಯಾಕ್ಡ್ ಡಿಸ್ಪ್ಲೇ ಈ ರೀತಿ ಬಂದಿದೆ. ಫಸ್ಟು ಸಿಮ್ ಎಜೆಕ್ಟರ್ನ ತಗೊಂಡಿದ್ದೆ. ಅದಾದಮೇಲೆ ಕವರನ್ನು ನಿಧಾನಕ್ಕೆ ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿಕೊಂಡ್ರೆ ಅದರಲ್ಲಿ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ದು ಕೇಬಲ್ ಇರುತ್ತೆ, ಅದನ್ನು ನಿಧಾನಕ್ಕೆ ಬಿಚ್ಕೊಬೇಕು. ಸೊ ಬಿಚ್ಕೊಂಡು ಅದನ್ನು ಹೊರಗಡೆ ಇಟ್ಕೊಂಡ್ರೆ ಇದು ನೋಡಿ, ಡಿಸ್ಪ್ಲೇ ಸ್ಯಾಮ್ಸಂಗ್ F12 ಡಿಸ್ಪ್ಲೇ maxb.com ಇಂದ ತರಿಸ್ಕೊಂಡಿರೋದು. ಡಿಸ್ಪ್ಲೇ ಹೇಗಿದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ, ಗ್ಯಾಲಕ್ಸಿ F12 ಅಂತ ಅಂದ್ಬಿಟ್ಟು. ಸ್ಯಾಮ್ಸಂಗ್ F12ಗೆ ಸೂಟ್ ಆದಂತಹ ಡಿಸ್ಪ್ಲೇ. ಸೊ ನೀವು ಯಾವುದೇ ರಿಪೇರಿ ಅಂಗಡಿಗೆ ಹೋದ್ರೂ ಸೂಟಬಲ್ಲೇ ಕೊಡ್ತಾರೆ ಹೊರತು ಒರಿಜಿನಲ್ಲೇ ಬೇಕು ಅಂತ ಅನ್ನಂಗಿದ್ರೆ ನೀವು ಶೋರೂಮ್ಗೆ ಹೋಗಬೇಕು. ನೋಡಿ, ಇದರ ಸ್ಕ್ರೂಗಳನ್ನೆಲ್ಲ ನಿಧಾನಕ್ಕೆ ಓಪನ್ ಮಾಡ್ಕೊಳ್ತಾ ಇದ್ದೇನೆ. ಮೇಲ್ಗಡೆ ಒಂದು ಕವರ್ ಇರುತ್ತೆ, ಹಾಗೆ ಕೆಳಗಡೆ ಒಂದು ಕವರ್ ಇರುತ್ತೆ. ಮೇಲ್ಗಡೆ ಕವರ್ ಏನಕ್ಕೆ ರಿಮೂವ್ ಮಾಡಬೇಕು ಅಂತ ಅಂದರೆ, ಡಿಸ್ಪ್ಲೇದು ಕನೆಕ್ಟರ್ ಬಂದು ಮೇಲ್ಗಡೆ ಕವರಲ್ಲಿ ಕನೆಕ್ಟ್ ಆಗಿರುತ್ತೆ. ಕನೆಕ್ಟರನ್ನು ಈ ಕವರು ಕ್ಲೋಸ್ ಮಾಡ್ಕೊಂಡಿರುತ್ತೆ. ಸೊ ಸ್ಕ್ರೂಗಳನ್ನೆಲ್ಲ ಬಿಚ್ಕೊಂಡು ನಿಧಾನವಾಗಿ ಬೆರಳಿಂದ ಲಿಫ್ಟ್ ಮಾಡಿದ್ರೇ ಕವರು ಓಪನ್ ಆಗುತ್ತೆ. ಕೈಯಿಂದ ಸ್ವಲ್ಪ ಲಿಫ್ಟ್ ಮಾಡಿಕೊಂಡ್ರೆ ಕವರು ಓಪನ್ ಆಗುತ್ತೆ. ಕವರನ್ನು ಈ ಥರ ಬೆರಳಿಂದ ಲಿಫ್ಟ್ ಮಾಡಿ ಓಪನ್ ಆದರೆ ತೆಗೆದು ಸಪ್ರೇಟಾಗಿ ನೀಟಾಗಿ ಇಟ್ಕೊಬೇಕು. ಸ್ಕ್ರೂಗಳು ಮಿಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಸ್ಕ್ರೂಗಳನ್ನೆಲ್ಲ ಇದು ಮಾಡಿ ನೋಡಿ, ಇದು ಸಪ್ರೇಟ್ ಆಯಿತು. ಇದು ಮೇಲ್ಗಡೆ ಕವರು. ಸೊ ಕೆಳಗಡೆ ಕಡೆನೂ ಅದೇ ಥರ ಇರುತ್ತೆ. ಡಿಸ್ಪ್ಲೇನಲ್ಲಿ 2 ಥರದ ವೈರ್ಗಳಿರುತ್ತೆ. ಸೊ ಮೇಲ್ಗಡೆ ಬಂದು ಡಿಸ್ಪ್ಲೇ ವೈರ್ ಆದರೆ, ಕೆಳಗಡೆ ಬಂದು ಮೈಕ್ರೋಫೋನ್ಗೆ ಸಂಬಂಧಪಟ್ಟಿರೋ ಅಂಥದ್ದು ಕೆಳಗಡೆ ಕನೆಕ್ಟರ್ನಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ನಿಧಾನವಾಗಿ ಎಲ್ಲ ಸ್ಕ್ರೂಗಳನ್ನೂ ಒಂದು ಕಡೆ ಜೋಡಿಸಿಟ್ಕೊಬೇಕು. ಸ್ಕ್ರೂಗಳು ಮಿಸ್ ಆಗುತ್ತೆ, ಸಣ್ಣ ಸ್ಕ್ರೂಗಳಾಗಿರೋದ್ರಿಂದ ಸ್ಕ್ರೂಗಳೆಲ್ಲ ಮಿಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದಷ್ಟು ನಿಧಾನವಾಗಿ ತಾಳ್ಮೆಯಿಂದ ಸ್ಕ್ರೂಗಳನ್ನೆಲ್ಲನೂ ಬಿಚ್ಕೊಳ್ತಾ ಹೋಗಬೇಕು. ಸೊ ಎಲ್ಲ ಸ್ಕ್ರೂಗಳನ್ನೂ ಬಿಚ್ಕೊಂಡಾದಮೇಲೆ ಸೊ ಅದು ಡಿಸ್ಪ್ಲೇ ಕವರನ್ನು, ಹಿಂದ್ಗಡೆ ಕವರನ್ನು ಎತ್ತಿದ್ರೆ ಈ ಥರ ಪ್ಲಾಸ್ಟಿಕ್ಕದು ಹೊರಗಡೆ ಬರುತ್ತೆ. ಜಸ್ಟ್ ಕವರ್ ನೋಡಿ, ಅದು ಏನಕ್ಕೆ ಬಿಚ್ಚಬೇಕು ಅನ್ನೋದನ್ನ ಹೇಳ್ತೀನಿ ಮುಂದೆ. ಈ ಕವರನ್ನು ಓಪನ್ ಮಾಡ್ಕೊಳ್ತೀರ. ಈ ರೀತಿ ಓಪನ್ ಮಾಡ್ಕೊಂಡ್ಮೇಲೆ ಡಿಸ್ಪ್ಲೇನಲ್ಲಿ ನೋಡಿ, ಇದು ಬಯೋಮೆಟ್ರಿಕ್ ಸೆನ್ಸರ್ ಕೇಬಲನ್ನು ಫಸ್ಟು ಓಪನ್ ಮಾಡ್ಕೊಳ್ತೀನಿ. ನಿಧಾನಕ್ಕೆ ಉಗುರಲ್ಲಿ ಸ್ವಲ್ಪ ಲಿಫ್ಟ್ ಮಾಡಿದ್ರೆ ಬರುತ್ತೆ ಅದು. ನೋಡಿ, ಅದು ಬಯೋಮೆಟ್ರಿಕ್ ಕೇಬಲ್ದು ಸೆನ್ಸರು. ಅದಾದಮೇಲೆ ಬ್ಯಾಟ್ರಿ ವೈರನ್ನು ಕನೆಕ್ಟ್ ಆಗಿರುತ್ತೆ, ಅದನ್ನು ರಿಮೂವ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇದು ಬಂದು ನಿಮ್ಮ ಡಿಸ್ಪ್ಲೇದು. ಸೊ ಇದು ಬಂದು ಮೈಕ್ರೋಫೋನ್ಗೆ ಸಂಬಂಧಪಟ್ಟಿರೋಂಥದ್ದು. ನಿಮ್ಮ ಮೈಕ್ರೋಫೋನ್ಗೆ ಸಂಬಂಧಪಟ್ಟಿರೋಂಥ ಒಂದು ಕೇಬಲಲ್ಲಿ ಕನೆಕ್ಟ್ ಆಗಿರುತ್ತೆ. ಎಲ್ಲ ಇದು ಬಂದು ಅರ್ಥಿಂಗ್ ವೈರ್. ಸೊ ಕೆಳಗಡೆಗೆ ನೆಗೆಟಿವ್ ವೈರ್ ಈ ಥರ ಕನೆಕ್ಟ್ ಆಗಿರುತ್ತೆ. ಸೊ ಸೇಫ್ಟಿ ಪರ್ಪಸ್ಗೆ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೇಫ್ಟಿ ಪರ್ಪಸ್ಗೆ ಓಪನ್ ಮಾಡ್ಕೊಂಡು ನೋಡಿ, ಇದು ಡಿಸ್ಪ್ಲೇದು, ಇದು ಪವರು, ಇದು ಬಂದು ಬಯೋಮೆಟ್ರಿಕ್. ಸೊ ಇದಾದಮೇಲೆ ಡಿಸ್ಪ್ಲೇನ ಮುಂದೆ ತೊಗೊಳ್ತಾ ಇದ್ದೀನಿ. ಸೊ ಒಂದು ಸಣ್ಣ ಗಮ್ಮಲ್ಲಿ ಅಂಟಿಸಿ ಕೂರಿಸಿರ್ತಾರೆ. ನಾನು ಹ್ಯಾಂಡ್ಲ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿ ಬಿದ್ದೋಯ್ತು. ಸೊ ಕೇರ್ಫುಲ್, ಆದಷ್ಟು ನೀವು ಒಳ್ಳೆ ಸ್ಮೂತಾಗಿರೋ ಜಾಗದಲ್ಲಿ ಇಟ್ಕೊಂಡೆ ವರ್ಕ್ ಮಾಡಿ. ನೋಡಿ, ಬೆರಳನ್ನು ಈ ರೀತಿ ತೋರಿಸಿದಾಗ ಡಿಸ್ಪ್ಲೇ ಮಧ್ಯದಲ್ಲಿ ಅದು ಗಮ್ಮು. ಆ್ಯಕ್ಚುಲಿ ಇದಕ್ಕೆ ಆದಂಥ ಒಂದು ಟೂಲ್ಸ್ಗಳಿರುತ್ತೆ.
ಸೊ ಒಂದಕ್ಕೋಸ್ಕರ ಎಲ್ಲ ಟೂಲ್ಸ್ ತಂದಿರಿಸ್ಕೊಳ್ಳೋವಂಥದ್ದು ಅವಶ್ಯಕತೆ ಏನಿಲ್ಲ. ನೀವೇ ನಿಮ್ಮ ಉಗುರು ಗಟ್ಟಿ ಇರೋಂತಹ ಸಣ್ಣ ಒಂದು ಐಟಮಿಂದ ಅದನ್ನು ಓಪನ್ ಮಾಡ್ಬೋದು. ನಾನು ಉಗುರನಲ್ಲೇ ಬಂತು ನನಗೆ ನನ್ನ ಡಿಸ್ಪ್ಲೇ. ಸೊ ಈ ಥರ ನಾನು ಎಲ್ಲ ಕಡೆನೂ ಅದನ್ನು ಗ್ಯಾಪ್ ಕ್ರಿಯೇಟ್ ಮಾಡಿಕೊಂಡೆ. ಸೊ ನೋಡಿ ಎಷ್ಟು ಉಗುರಲ್ಲಿ ಆ ಥರ ಇದು ಮಾಡಿದ್ರೆ ಒಂದು ಸಣ್ಣ ಒಂದು ಕಡೆ ಓಪನ್ ಆದರೆ ಸಾಕು, ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ಭಯ ಪಟ್ಕೊಳ್ದೇ ನಿಧಾನಕ್ಕೆ ಹ್ಯಾಂಡ್ಲು ಮಾಡಬೇಕಷ್ಟೇ. ನಿಧಾನಕ್ಕೆ ಹ್ಯಾಂಡ್ಲು ಮಾಡೋದ್ರಿಂದ ಇದು ಡಿಸ್ಪ್ಲೇ ನೀಟಾಗಿ ಸಪ್ರೇಟ್ ಆಗುತ್ತೆ. ನೋಡಿ ಅದು ಬಯೋಮೆಟ್ರಿಕ್ ಸೆನ್ಸರ್ ಕೇಬಲ್ಲು, ಅದನ್ನು ಹೊರಗಡೆ ತೆಗೆದಿಟ್ಕೊಂಡಿದ್ದೀನಿ. ಸ್ವಿಚ್ ಆನ್ ಆ್ಯಂಡ್ ಬಯೋಮೆಟ್ರಿಕ್ ಎರಡೂ ಕೂಡ ಅದರಲ್ಲೇ ಇರುತ್ತೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ಅಂತ ಏನು ಹೇಳ್ತೀರಾ ಅದು. ಸೊ ಡಿಸ್ಪ್ಲೇ ಓಪನ್ ಆಯಿತು ನೋಡಿ, ಇದು ಹೋಗಿರೋಂಥ ಡಿಸ್ಪ್ಲೇ. ಸೊ ರಿಮೂವ್ ಮಾಡ್ತಾಯಿದ್ದೀನಿ. ಇದು ನೋಡಿ, ನಾನು ಮೋಸ ಹೋಗಿದ್ದೀನಿ ನೋಡಿ. ಇದು ನಾನು ಹಳೆಯ ಡಿಸ್ಪ್ಲೇ ಹಾಕಿಸಿದಾಗ ಅವರು ನನಗೆ A12 ಡಿಸ್ಪ್ಲೇನ ಹಾಕ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಫೋನ್ ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ F12. A12 ಸೂಟಬಲ್ಲು. ಸೊ ಹಾಗಾಗಿ A12 ಡಿಸ್ಪ್ಲೇನ ಹಾಕ್ಬಿಟ್ಟಿದ್ದಾರೆ. ನಾನು ಇದನ್ನು ಓಪನ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ನೋಡಿ ಇದು ಗಮ್ ಹಾಕಿರ್ತಾರಲ್ಲ ಹಳೆಯದು, ಅದು ಸ್ಟಿಕ್ ಆಗಿರುತ್ತಲ್ಲ, ಸ್ವಲ್ಪ ಆದಷ್ಟು ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊಬೇಕು. ಸೊ ಏನಕ್ಕೆ ಇದನ್ನು ಈ ಥರ ಕ್ಲೀನ್ ಮಾಡ್ಕೊಬೇಕು ಅಂತ ಅಂದರೆ, ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀರಾ ಮತ್ತು ಹೊಸ್ದಾಗಿ ಗಮ್ಮನ್ನು ಹಾಕಿ ಅಲ್ಲಿಗೆ ನೀಟಾಗಿ ಕೂರಿಸ್ಕೊಬೋದು. ಒಂದು ಸ್ಟ್ರೈಟ್ ಲೈನ್ ಇರುತ್ತೆ, ನೀವು ಓಪನ್ ಮಾಡಿದ್ರೆ ನಿಮಗೆ ಕಾಣಿಸುತ್ತೆ ಅದು. ಆ ಥರದ್ದೇನೋ ದೊಡ್ಡ ಇದೇನಿಲ್ಲ. ಸೊ ಆದಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಸ್ವಲ್ಪ ಪೇಷನ್ಸ್ ಕೆಲಸ ಆಗಿರುತ್ತೆ, ತಾಳ್ಮೆಯಿಂದ ಮಾಡಬೇಕು. ನಾನು ನನ್ನ ಸ್ಕ್ರೂ ಡ್ರೈವರನ್ನಲ್ಲೇ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ಟಾರ್ ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ತಾಯಿದ್ದೆ. ಅದೇ ಸ್ಕ್ರೂ ಡ್ರೈವರಲ್ಲಿ ಅದೇ ಲೈನ್ಗೆ ಕರೆಕ್ಟಾಗಿ ಸೂಟಬಲ್ ಆಗದಿರೋದ್ರಿಂದ ಸೊ ಅದನ್ನು ಹಾಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಆದಷ್ಟು ಇನ್ಸ್ಟ್ರೂಮೆಂಟ್ಸ್ಗಳಿಲ್ಲ ಅಂತ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅದು ಒಂಥರ ರಬ್ಬರ್ ಥರ ಗಮ್ಮಾಗಿರುತ್ತೆ. ಒಂದು ಸ್ವಲ್ಪ ಎಳೆದ್ರೆ ನೀಟಾಗಿ ಅದೇ ಜಾಗ ಓಪನ್ ಆಗುತ್ತೆ, ನೀಟಾಗಿ ಹೊರಗಡೆ ಬರುತ್ತೆ. ಆದಷ್ಟು ಮ್ಯಾಕ್ಸಿಮಮ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಒಂದು ಡಿಸ್ಪ್ಲೇ ಚೇಂಜ್ ಮಾಡೋದಕ್ಕೆ ಅಪ್ರಾಕ್ಸಿಮೇಟ್ಲಿ 1500 ರೂಪಾಯಿಗಳನ್ನ ಚಾರ್ಜ್ ಮಾಡ್ತಾರೆ. ಸೊ ನನಗೆ ಈ ಡಿಸ್ಪ್ಲೇ ಕಾಸ್ಟ್ ಬಂದು 725 ರೂಪಾಯಿ ಬಿದ್ದಿದೆ. ಸೊ ಆಫರ್ ಇದ್ದಿದ್ದರಿಂದ 680 ರೂಪಾಯಿಗೆ ನನಗೆ ಡಿಸ್ಪ್ಲೇ ಡೆಲಿವರಿ ಆಗಿದೆ. ಸೊ ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಮ್ಯಾಕ್ಸ್.ಬಿ ಅಂತ ಅಂದ್ಬಿಟ್ಟು, maxb.com ಅನ್ನೋದು, ನೀವು ಮೊಬೈಲಲ್ಲಿ ಯಾವುದೇ ಮೊಬೈಲ್ ಡಿಸ್ಪ್ಲೇ ಅಂತ ಚೆಕ್ ಮಾಡಿದ್ರೆ ಫಸ್ಟು ಅದೇ ಒಂದು ಪೇಜ್ ಬರುತ್ತೆ. ಸೊ ನೀವಿಲ್ಲಿ ಮೊಬೈಲ್ ಡಿಸ್ಪ್ಲೇಗಳನ್ನ ತರಿಸ್ಕೊಬೋದು. ಯಾಕೆಂದರೆ ನಾನಿದು 2ನೇ ಡಿಸ್ಪ್ಲೇ ಹಾಕ್ತಾ ಇರೋದು. ಸೊ ತರಿಸ್ಕೊಬೋದು. ನಾನು ಮೊದಲನೇ ಡಿಸ್ಪ್ಲೇ ಹಾಕಬೇಕಾದ್ರೆ ಸ್ವಲ್ಪ ಭಯ ಅನ್ನೋದಿತ್ತು. ಏನಾಗ್ಬಿಡುತ್ತಪ್ಪ ಮೊಬೈಲು ಆನ್ ಆಗಲಿಲ್ಲ ಅಂತ ಅಂದರೆ, ಕೆಲವು ಟೈಮ್ ಬೂಟ್ ಆಗೋದು ಲೇಟ್ ಆಗಿಬಿಡುತ್ತೆ. ಅವಾಗೆಲ್ಲ ಮೊಬೈಲೆಲ್ಲ ಹೊರಟೆ ಹೋಯ್ತೇನೋ, ಏನೋ ಪ್ರಾಬ್ಲಮ್ ಆಗೋಯ್ತೇನೋ, ಯಾಕಾದರೂ ಬಿಚ್ಚಿದೆ ತೊಗೊಂಡೋಗಿ ಅವ್ರಿಗೆ ಕೊಟ್ಬಿಡ್ಬೋದಾಯ್ತಲ್ಲ, ಈ ಥರದ್ದೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಭಯಗಳು ಆಗುತ್ತೆ. ನೋಡಿ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕೆ ಅಂತ ಅಂದರೆ ನಿಮಗೆ ಮತ್ತೆ ಗಮ್ ಹಾಕಿದ್ಮೇಲೆ ನೀಟಾಗಿ ಆ ಏರಿಯಾ ಅಲ್ಲಿ ಆ ಗಮ್ಮು ನೀಟಾಗಿ ಕೂತ್ಕೊಬೇಕು. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ತೊಗೊಳುತ್ತೆ. ಆದರೂ ಆದಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ನೋಡಿ ಇದು ಡಿಸ್ಪ್ಲೇ ಸ್ಯಾಮ್ಸಂಗ್ F12 ಮೆನ್ಷನ್ ಆಗಿದೆ ನೋಡಿ ಅದರ ಡಿಸ್ಕ್ರಿಪ್ಷನ್ನು, ಡೀಟೇಲ್ಸ್ ಎಲ್ಲ. ಸೊ ಇದನ್ನು ಈಗ ನಾವು ಹಾಕ್ಕೊಂಡು ಚೆಕ್ ಮಾಡ್ಕೊಬೇಕು. ಆ್ಯಕ್ಚುಲಿ ಡಿಸ್ಪ್ಲೇನ ಒಂದೇ ಸಲ ಹಾಕೋಂಥದ್ದಕ್ಕಾಗಲ್ಲ. ಯಾಕೆಂದರೆ ನಾವೀಗ ಆನ್ಲೈನಲ್ಲಿ ತರಿಸಿದ್ದೀವಿ. ವಾರಂಟಿ ಅನ್ನೋ ಆಪ್ಷನ್ಸ್ ಬೇರೆ ಇದೆ ನೋಡಿ. ಮೈಕ್ರೋಫೋನ್ಗೆ ರಿಲೇಟೆಡ್ ಅದನ್ನು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಾರಂಟಿ ಅನ್ನೋ ಒಂದು ಆಪ್ಷನ್ ಇರೋದ್ರಿಂದ ಅವನು ವಾರಂಟಿಲಿ ಏನು ಹೇಳ್ತಾನೆ, ನೀವು ಗಮ್ ಎಲ್ಲ ಹಾಕಿದರೆ, ಮೇಲ್ಗಡೆ ಸ್ಟಿಕ್ಕರ್ಸ್ ಎಲ್ಲ ಕಿತ್ತಾಕಿದರೆ ವಾರಂಟಿ ಅಪ್ಲಿಕೇಬಲ್ ಆಗೋಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅವರು ಕೂಡ, ಮೊಬೈಲ್ ರಿಪೇರಿ ಅಂಗಡಿಯವರು ಕೂಡ ಇದೇ ಪ್ರೊಸೆಸನ್ನು ಫಾಲೋ ಮಾಡ್ತಾರೆ. ಅವ್ರು ಅಲ್ಲೇ ಪಕ್ಕದಲ್ಲಿ ಎತ್ಕೊಂಬಂದ್ಬಿಟ್ಟು ಡಿಸ್ಪ್ಲೇನ ರೀಪ್ಲೇಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನಿಮ್ಮ ಮೊಬೈಲ್ಗೆ ಇದೇ ರೀತಿ ಹಾಕಿ ಚೆಕ್ ಮಾಡಿ ಆಮೇಲಿಂದ ಗಮ್ ಹಾಕಿ ಅಂಟಿಸ್ತಾರೆ. ಸೊ ನೋಡಿ ಇದೊಂದು ಸ್ವಲ್ಪ ಕನೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಪೇಷನ್ಸಲ್ಲಿ ಮಾಡಬೇಕಾಗಿರೋಂಥ ಕೆಲಸ ಇದು. ಯಾಕೆ ಅಂತ ಅಂದರೆ ಇದು ಕನೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋ ಒಂದು ಡೌಟ್ ಜಾಸ್ತಿ ಆಗುತ್ತೆ. ಏನೋ ಲಾಕ್ ಟು ಸಿಸ್ಟಮೇನೆ ಪ್ರೆಸ್ ಮಾಡಿದಾಗ ಒಂದು ಸಣ್ಣದಾದ ಒಂದು ಸೌಂಡ್ ಬರುತ್ತೆ ಟಕ್ ಅಂತ. ಸೊ ಆ ಸೌಂಡ್ ಬಂದರೆ ಆಲ್ಮೋಸ್ಟ್ ಅಲ್ಲಿ ಲಾಕ್ ಆಗಿರುತ್ತೆ. ಸೊ ನೋಡಿ ಆದ್ರೂ ಒಂದು ಸಲ ನೋಡಿ ಕನೆಕ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಓಪನ್ ಆಗಿಬಿಡುತ್ತೆ. ಸೊ ಆದಷ್ಟು ಇದನ್ನೊಂದನ್ನು ಕನೆಕ್ಟ್ ಮಾಡಬೇಕಾದ್ರೆ, ಡಿಸ್ಪ್ಲೇ ಕೇಬಲ್ ಕನೆಕ್ಟ್ ಮಾಡಬೇಕಾದ್ರೆ ಬ್ಯಾಟ್ರಿಯಿಂದ ಮೇಲಿರೋದ್ರಿಂದ ಆದಷ್ಟು ಕೇರ್ಫುಲ್ಲಾಗಿ
ನೀಟಾಗಿ ಪೇಷನ್ಸಲ್ಲಿ ಕನೆಕ್ಟ್ ಮಾಡಿ. ಅದು ನಿಮಗೆ ಗೊತ್ತಾಗುತ್ತೆ ಫೀಲ್. ಒಂದು ಸಲ ಓಪನ್ ಆಯಿತು ಅಂತ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ. ಆ ಫೀಲ್ ಗೊತ್ತಾಗೋವರೆಗೂ ಸ್ವಲ್ಪ ಇದಾಗುತ್ತೆ. ಸೊ ಡಿಸ್ಪ್ಲೇ ವೈರನ್ನ ಆದಷ್ಟು ನೀಟಾಗಿ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಅಷ್ಟೆಲ್ಲ ಇದ್ರೂ ಕೂಡ ಇದಾದ ಮೇಲೆ ಸೆನ್ಸರ್ ಕೇಬಲನ್ನು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಿಚ್ ಆನ್ ಆ್ಯಂಡ್ ಆಫ್ ಆ್ಯಂಡ್ ನಾವೇನು ಹೇಳ್ತೀವಿ ಫಿಂಗರ್ ಪ್ರಿಂಟ್ ಸೆನ್ಸರ್, ಅದು ನೆಗೆಟಿವ್ ವೈರ್ನ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿದ್ದೆ ಸೇಫ್ಟಿ ಪರ್ಪಸ್ಗೋಸ್ಕರ, ಅದನ್ನು ವಾಪಸ್ ಕನೆಕ್ಟ್ ಮಾಡಿಕೊಂಡೆ. ಬನ್ನಿ ಈಗ ನಮ್ಮ ಡಿಸ್ಪ್ಲೇನ ಆನ್ ಮಾಡಿ ಚೆಕ್ ಮಾಡೋಣ. ಆನ್ ಮಾಡಿ ಚೆಕ್ ಮಾಡ್ಕೊಳ್ಳೋಣ. ನೆಗೆಟಿವ್ ವೈರ್ನ ಮತ್ತೆ ಒಂದು ಸಲ ನೀಟಾಗಿ ಕ್ರಾಸ್ ಚೆಕ್ ಮಾಡಿ ರೂಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಡಿಸ್ಪ್ಲೇ ಆನ್ ಮಾಡಿ ಚೆಕ್ ಮಾಡಿದಾಗ ಡಿಸ್ಪ್ಲೇ ಆನ್ ಆಗಬೇಕು, ಬೂಟ್ ಆಗಬೇಕು. ಸೊ ಆಗಲಿಲ್ಲ ಅಂತ ಅಂದರೆ ಅದೇ ಥರ ಆ ಡಿಸ್ಪ್ಲೇನ ಬಿಚ್ಚಿ ವಾಪಸ್ಸು ಕೊಡ್ಬೋದು. ನೋಡಿ ಅರ್ಥಿಂಗ್ ವೈರನ್ನ ಎನ್ಶೂರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಅಲ್ಲದೆ 2 ಸಲ ಕನೆಕ್ಟ್ ಆಗಿದೆಯಾ ಇಲ್ವಾ. ಏಕೆಂದರೆ ಆನ್ ಮಾಡಿದಾಗ ಆನ್ ಆಗಲಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಆಯಿತು ಅನ್ನೋದ್ರ ಬದಲು ಏನಿಲ್ಲ, ನಾವು ಬಿಚ್ಚಿರೋ ಜಾಗದಲ್ಲೇ ಸಮಸ್ಯೆಗಳಿರುತ್ತೆ. ಆ ಜಾಗನ ನೀಟಾಗಿ ಎನ್ಶೂರ್ ಮಾಡ್ಕೊಬೇಕು ಕನೆಕ್ಟ್ ಮಾಡಿಕೊಂಡು. ಸೊ ಪವರ್ ಕೇಬಲನ್ನು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಪವರ್ ಕೇಬಲ್ಲು ಕನೆಕ್ಟ್ ಮಾಡಿದೆ. ಬ್ಯಾಟ್ರಿದು ಅದು ಬಂದು ಸೆನ್ಸರ್ ಕೇಬಲ್ಲು. ಸೊ ಈಗ ನಾನು ಆನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಮೊಬೈಲ್ದು ಡಿಸ್ಪ್ಲೇ ಆನ್ ಆದರೆ ನಾವು ತರಿಸಿರೋವಂತಹ ಡಿಸ್ಪ್ಲೇ ತುಂಬ ಚೆನ್ನಾಗಿದೆ, ವರ್ಕಿಂಗ್ ಕಂಡೀಷನಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಆನ್ ಮಾಡೋಣ. ನೋಡಿ ಕೇಬಲ್ಲು ಬಿಚ್ಚೋಯ್ತು ಮತ್ತೆ. ಸೊ ಕನೆಕ್ಟ್ ಮಾಡಬೇಕಾದ್ರೆ ಇದೊಂದು ಸಣ್ಣ ಸಮಸ್ಯೆ. ಇದ್ರ ಮೇಲೆ ಕ್ಯಾಪ್ ಏನಕ್ಕೆ ಕೊಡ್ತಾರೆ ಅಂದರೆ ಇದೇ ಉದ್ದೇಶಕ್ಕೆ. ನೀವು ಕೈಯಲ್ಲಿ ಅಳ್ಳಾಡಿಸಿದಾಗ ಅಥವಾ ಇದಾದಾಗ ಓಪನ್ ಆಗಿಬಿಡುತ್ತೆ. ಕೆಲವು ಟೈಮ್ ಕೆಳಗಡೆ ಬೀಳುತ್ತಲ್ಲ ಡಿಸ್ಪ್ಲೇ, ಆವಾಗಲೂ ಕೂಡ ಇದು ಓಪನ್ ಆಗಿಬಿಟ್ಟಿರುತ್ತೆ. ನಾವೇನು ಅಂದ್ಕೊಳ್ತೀವಿ ಡಿಸ್ಪ್ಲೇ. ನೋಡಿ ಡಿಸ್ಪ್ಲೇ ಆನ್ ಆಯಿತು, ಸ್ವಿಚ್ ಆನ್ ಮಾಡಿದೆ. ಸೊ ಡಿಸ್ಪ್ಲೇ ಆನ್ ಆಯಿತು. ಸೊ ನಾವು ತರಿಸಿರೋಂಥ ಡಿಸ್ಪ್ಲೇ ವರ್ಕಿಂಗ್ ಕಂಡೀಷನಲ್ಲಿದೆ. ನೋಡಿ ಡಿಸ್ಪ್ಲೇ ಎಲ್ಲ ಬಂತು. ಸೊ ವರ್ಕಿಂಗ್ ಕಂಡೀಷನಲ್ಲಿದೆ. ಸೊ ನಾವು ಇದನ್ನು ಎನ್ಶೂರ್ ಮಾಡ್ಕೊಂಡಿದ್ದೀವಿ ಡಿಸ್ಪ್ಲೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಒನ್ಸ್ ಅಗೇನ್ ಮತ್ತೆ ಇದನ್ನು ಆಫ್ ಮಾಡಿಕೊಂಡು ಎಲ್ಲ ಕನೆಕ್ಷನ್ಸ್ಗಳನ್ನೂ ರಿಮೂವ್ ಮಾಡಬೇಕು. ಒಂದು ಸೆಕೆಂಡ್ ಇದನ್ನು ಆಫ್ ಮಾಡಿಕೊಂಡು ನಾವು ಎಲ್ಲ ಕನೆಕ್ಷನ್ಸ್ಗಳನ್ನೂ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಫ್ ಆಯಿತು. ಆಫ್ ಆಯ್ತಿದ್ದಂಗೆ ನಾವು ಪವರ್ ಕನೆಕ್ಷನ್ಸು, ಸೆನ್ಸರ್ ಕೇಬಲ್ಲು ಹಾಗೂ ನೋಡಿ ಫಸ್ಟ್ ಬ್ಯಾಟ್ರಿ ಕನೆಕ್ಷನ್ ರಿಮೂವ್ ಮಾಡಿದೆ. ನೋಡಿ ಇದು ಸೆನ್ಸರ್ ಕೇಬಲ್ನ ಹೊರಗಡೆ ತೆಗೆದಿಟ್ಕೊಂಡಿದ್ದೀನಿ. ಇದು ಬಂದು ಕನೆಕ್ಟ್ರದು ಡಿಸ್ಪ್ಲೇದು, ಇದು ಮೈಕ್ರೋಫೋನ್ದು. ಇಷ್ಟೇ, ಏನಂತ ಏನಿದೇನಿಲ್ಲ, ಇದು ಕಾಂಪ್ಲಿಕೇಟೆಡ್ ಅಲ್ಲ. ನೋಡಿ ಇದರಲ್ಲಿ ಒಂದು ಸ್ಟಿಕ್ಕರ್ ಇರುತ್ತೆ. ಇದು ಏನಕ್ಕೆ ಅಂದರೆ ಇದರಲ್ಲಿ ಸಣ್ಣ ಲೇಯರ್ಗಳಿರುತ್ತೆ. ಅಳ್ಳಾಡಿಸಿದ್ರೆ ಎಳೆದಾಡಿದ್ರೆ ಕಟ್ಟಾಗಬಾರ್ದು ಅಂತ ಅಲ್ಲಿಗೊಂದು ಗಮ್ಮು ಕೊಟ್ಟಿರ್ತಾರೆ. ಅದನ್ನು ಆ ಶೀಲ್ಡ್ಗೆ ರಿಮೂವ್ ಮಾಡಿ ಆ ಶೀಟಿಗೆ ಅಂಟಿಸ್ಬೇಕು. ನೋಡಿ ನಾನು ಅಂಟಿಸ್ಬೇಕಾದ್ರೆ ಇಲ್ಲೊಂದು ಸಣ್ಣ ಸಮಸ್ಯೆನೂ ಕೂಡ ಆಗುತ್ತೆ. ನಾನು ಅಂಟಿಸಿ ಕನ್ಫರ್ಮ್ ಮಾಡ್ಕೊಳ್ತೀನಿ, ಇಲ್ಲೆಲ್ಲ ಸ್ವಲ್ಪ ಮೇಲೆ ಕಟ್ಟಿಸ್ಬೇಕಾಗಿತ್ತು ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಮತ್ತೆ ತೆಗೆದು ಅಂಟಿಸ್ಬೋದು, ಆದರೆ ಆದಷ್ಟು ಅಂಟಿಸ್ಬೇಕಾದ್ರೇ ಸ್ವಲ್ಪ ಮೇಲಕ್ಕಾದಂಗೆ. ನೋಡಿ ತೆಗ್ದಿದ್ದೀನಿ, ಮತ್ತೆ ಕೇರ್ಫುಲ್ಲಾಗಿ ತೆಗೆದು ಮತ್ತೆ ಸ್ವಲ್ಪ ಮೇಲಕ್ಕಾದಂಗೆ ಅಂಟಿಸ್ತಾ ಇದ್ದೀನಿ. ಸೊ ಈಗ ಗಮ್ ಆಯಿತು, ಅಲ್ಲಿಗೆ ಸ್ಟಿಕ್ ಆಯಿತು. ಸೊ ಅದು ಯಾವುದೇ ಥರದಲ್ಲಿ ಅಳ್ಳಾಡ್ದ ಹಾಗೆ ಸ್ಟಿಕ್ ಆಗುತ್ತೆ. ಈಗ ನಾನು ಮತ್ತೆ ನನ್ನ ಡಿಸ್ಪ್ಲೇನಿಗೆ ಗಮ್ಮನ್ನು ಹಾಕ್ಕೊಳ್ತೀನಿ. ಇದು ನೋಡಿ ನಾನು ಮೀಶೋನಲ್ಲಿ ತರಿಸಿದ್ದು T700 ಅಂತ ಅಂದ್ಬಿಟ್ಟು. ಈ ಗಮ್ಮು ಕಾಸ್ಟ್ ಬಂದು ನನಗೆ ಒಂದು 90 ರೂಪಾಯಿ ಬಿದ್ದಿತ್ತು. 99 ರೂಪಾಯಿ ಅಷ್ಟೇ ಬಿದ್ದಿದ್ದು ನನಗೆ. ಸೊ ಇದರಿಂದ ನಾನು ಆಲ್ರೆಡಿ ಒಂದು 3 ಡಿಸ್ಪ್ಲೇನಾಗೆ ಇದನ್ನು ಗಮ್ಮನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ನಾನು ಮೊದಲನೇ F12. ಸೊ ಇದಕ್ಕಿಂತ ಮುಂಚೆ ನಾನು ಸೋಮಿದು MIದು ಎಲ್ಲದನ್ನು ನಾನು ಡಿಸ್ಪ್ಲೇಗಳನ್ನ ಚೇಂಜ್ ಮಾಡಿ ಆಗಿದೆ. ಮೀನ್ಸ್ ಫಸ್ಟ್ ಕಲಿಕೆಗೋಸ್ಕರ ನಾನು ಏನಾಗುತ್ತೆ ನೋಡೋಣ ಅಂದ್ಬಿಟ್ಟು ತರಿಸಿ ಚೇಂಜ್ ಮಾಡಿದ್ದೀನಿ. ವರ್ಕಿಂಗ್ ಇದೆ ಎಲ್ಲನೂ. ಸೊ ಹಾಗಾಗಿ ಈಗ ಇದು ಗಮ್ಮನ್ನು ಹಾಕ್ಕೊಳ್ತಾ ಇದೆ. ಗಮ್ಮನ್ನು ಆ ಸ್ಲಾಟ್ ಇದೆಯಲ್ಲ, ಆ ಸ್ಲಾಟಿಗೆ ಕರೆಕ್ಟಾಗಿ ಹಾಕ್ಕೊಬೇಕು. ತುಂಬ ಜಾಸ್ತಿನೂ ಹಾಕ್ಕೊಬಾರ್ದು, ತುಂಬ ಕಮ್ಮಿನೂ ಹಾಕ್ಕೊಬಾರ್ದು. ಸ್ಲಾಟಲ್ಲಿ ಸಣ್ಣದಾದ ಒಂದು ಲೇಯರು. ಆ್ಯಕ್ಚುಲಿ ಇದರಲ್ಲಿರೋ ಟ್ಯೂಬು ಕೂಡ ಸಣ್ಣದೇ ಇರುತ್ತೆ. ಆ ಜಾಸ್ತಿ ಕೂಡ ಹೊರಗಡೆ ಬರೋಲ್ಲ ಈ ಗಮ್ಮಲ್ಲಿ. ನೋಡಿ ಇದು 50 ml ಗಮ್ ಇದು. ಸೊ ಇದು ಸ್ಪೆಷಲ್ ಓನ್ಲಿ ಫಾರ್ ಪರ್ಪಸ್ ಮೊಬೈಲ್ದು ಡಿಸ್ಪ್ಲೇಗೋಸ್ಕರ ಅಂತಲೇ ಸಿಕ್ಕುವಂಥದ್ದು. ಸೊ ಇಲ್ಲಿ ನೀವು ಇನ್ನೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗಿರೋ ವಿಚಾರ ಅಂದರೆ, ನಾವು ಗಮ್ ಹಾಕಬೇಕಾದ್ರೆ ಈ ಕ್ಯಾಮ್ರಾ ಬರೋವಂಥ ಜಾಗದಲ್ಲಿ ಆದಷ್ಟು ಸ್ವಲ್ಪ ಕಮ್ಮಿ ಹಾಕಬೇಕು.
ಯಾಕೆ ಅಂದರೆ ಪ್ರೆಸ್ ಆದಾಗ ಕ್ಯಾಮ್ರಾ ಮೇಲೆ ಹೋಗಿ ಕೂತ್ಕೊಂಡ್ಬಿಡೋ ಸಾಧ್ಯತೆ ಇರುತ್ತೆ. ಗಮ್ ಹಾಕಬೇಕು ಅಂದ್ಬಿಟ್ಟು ಎಲ್ಲ ಕಡೆ ನೋಡಿ, ಈ ಕಾರ್ನರಲ್ಲಿ ನಾನು ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ, ಮುಂದೆ ಹಾಕಲ್ಲ. ಸೊ ಯಾಕೆ ಅಂತ ಅಂದರೆ ಅಲ್ಲಿ 2 ವಿಚಾರಗಳು ಬರುತ್ತೆ. ನಿಮ್ಮದು ಸ್ಪೀಕರ್ ಬರುತ್ತೆ, ಇನ್ನೊಂದು ಕ್ಯಾಮ್ರಾ ಬರುತ್ತೆ. ಸೊ ಆ ಏರಿಯಾದಲ್ಲಿ ನೀವೇನಾದ್ರು ಗಮ್ ಹಾಕ್ಬಿಟ್ರೆ ಸೊ ಅದನ್ನು ಎಲ್ಲನೂ ಕವರ್ ಮಾಡ್ಕೊಂಬಿಡುತ್ತೆ. ಸೊ ಆ ಏರಿಯಾನ ನೀವು ಆದಷ್ಟು ಗಮನದಲ್ಲಿಟ್ಕೊಂಡು ಆ ಏರಿಯಾನ ಬಿಟ್ಬಿಟ್ಟು ಮಿಕ್ಕಿದ ಎಲ್ಲದಕ್ಕೂ ನೀಟಾಗಿ ಗಮ್ಮನ್ನು ಅಪ್ಲೈ ಮಾಡ್ಕೊಬೇಕು. ಸೊ ಗಮ್ಮು ಆದಷ್ಟು ಬೇಗ ಡ್ರೈ ಆಗೋ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಕ್ಯಾಪ್ ಮಾಡಿ ಇಟ್ಬಿಡೋಣ ಅದನ್ನು ಸಪ್ರೇಟಾಗಿ. ಸೊ ಈಗ ನಮ್ಮ ಡಿಸ್ಪ್ಲೇ ಎತ್ಕೊಂಡು ಕನೆಕ್ಟ್ ಮಾಡ್ಕೊಳ್ಳೋಣ. ಆಲ್ರೆಡಿ ನಾವು ಚೆಕ್ ಮಾಡಾಗಿದೆ ಡಿಸ್ಪ್ಲೇಸ್ ವರ್ಕಿಂಗ್ ಕಂಡೀಷನ್ನು. ಜಸ್ಟ್ ನಾವು ಈಗ ಪರ್ಮ್ನೆಂಟಾಗಿ ಫಿಕ್ಸ್ ಮಾಡ್ತಾಯಿದ್ದೀವಿ. ಡಿಸ್ಪ್ಲೇ ವರ್ಕಲ್ಲಿದೆ, ಆಲ್ರೆಡಿ ಚೆಕ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಅದನ್ನು ಪರ್ಮ್ನೆಂಟಾಗಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೀಟಾಗಿ ಆ ಗಮ್ಮು ಇರೋ ಜಾಗಕ್ಕೆ ನೀಟಾಗಿ ಕೂರಿಸ್ಕೊಳ್ಳಿ. ಒಂದ್ಸಲ ಕೂರಿಸ್ಕೊಂಡ್ರೆ ಸಾಕು. ಹಾಗಂತ ಅಂದ್ಬಿಟ್ಟು ಇದೇನಿಲ್ಲ, ಅಲ್ಲಿ ಕೂತ್ಕೊಂಡಿದ್ದು ನಿಮಗೆ ಗೊತ್ತಾಗುತ್ತೆ. ಆ ಸ್ಲಾಟ್ಗೆ ಕರೆಕ್ಟಾಗಿ ನಾವು ಗಮ್ ಹಾಕಿರೋದ್ರಿಂದ ಆ ಸ್ಲಾಟಿಗೆ ಇಡ್ತಿದ್ದಂಗೆ ಅಲ್ಲಿ ಕೂತ್ಕೊಳ್ಳೋದು ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಇನ್ನು ಮುಂದಕ್ಕೆ ಆ್ಯಸ್ ಯೂಶ್ವಲ್ ಮೊದಲಿಂದ ಎಲ್ಲ ಥರದ ಕನೆಕ್ಟ್ರ್ಗಳನ್ನ ಕನೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ಕನೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಆದಷ್ಟು ನಿಧಾನವಾಗಿ. ಸೊ ನಿಮಗೆ ಕೆಳಗಡೆ ಕನೆಕ್ಟ್ರ್ ಏನು ಈಸಿಯಾಗಿ ಆಗೋಗುತ್ತೆ, ಏನು ಅಷ್ಟೊಂದು ನಿಮಗೆ ರಿಸ್ಕ್ ಕೊಡೋಲ್ಲ. ಸುಮ್ಮನೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಲಾಕ್ ಆಗೋದು ನಿಮಗೆ ಫೀಲ್ ಆಗುತ್ತೆ, ಟಕ್ ಅಂತ ಅಂದ್ಬಿಟ್ಟು. ಅದು ಸ್ಲಾಟು ನಿಮಗೆ ನೀಟಾಗಿ ಕಾಣಿಸುತ್ತೆ, ಲಾಕ್ ಆಗುತ್ತೆ. ಅದೇನು ನಿಮಗೆ ವಿಚಾರದಲ್ಲಿ ಎಷ್ಟಿಲ್ಲ. ಇದೊಂದು ಕೇಬಲ್ಲು, ಈ ಕೇಬಲ್ನ ಹಾಕ್ಕೊಬೇಕಾದ್ರೆ ನಿಮ್ಮ ಗಮನ ತುಂಬ ಒಂದು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ನಾನು ಇದನ್ನು ಹಾಕಬೇಕಾದ್ರೆ ಒಂದು 2-3 ಸಲ ಏನೋ ಕೂತಿದೆ ಅನಿಸುತ್ತೆ, ಬಿಟ್ಟಾಗ ಹೊರಗಡೆ ಬಂದುಬಿಡುತ್ತೆ. ಏನಕ್ಕೆ ಅಂತ ಆಮೇಲೆ ಅಬ್ಸರ್ವ್ ಮಾಡಿದಾಗ ಬ್ಯಾಟ್ರಿ ಮೇಲಿಂದ ಬರೋದ್ರಿಂದ ಸ್ವಲ್ಪ ಕೇಬಲ್ ಲೆಂತ್ ಕೂಡ ಇರುತ್ತೆ. ನೀವು ಫೋಲ್ಡು ಮಾಡೋ ಹಾಗಿಲ್ಲ, ಇದು ಮಾಡೋ ಹಾಗಿಲ್ಲ, ಜಸ್ಟ್ ಲಾಕ್ ಒಳಗಡೆ ಕೂತ್ಕೊಬೇಕು ಅದು ಆಟೋಮೆಟಿಕಲಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಇದಾಗುತ್ತೆ, ಕೂತ್ಕೊಳ್ಳುತ್ತೆ. ಅದು ಎಳೆದಾಡಿದಾಗ ಒಂಚೂರು ಆ ಕಡೆ ಈ ಕಡೆ ಆದಾಗ ಇದಾಗ್ಬಿಡುತ್ತೆ ಅನ್ನೋದು ಒಂದು ಸ್ವಲ್ಪ ಭಯ ಸಣ್ಣದು. ನೋಡಿ ಪವರ್ ಕೇಬಲ್, ಅದು ಪವರ್ ಕೇಬಲ್ಗೆ ಅದು ಓಪನ್ ಇಟ್ಕೊಂಡಿದ್ದೀನಿ. ಕನೆಕ್ಟ್ ಮಾಡಿದೆ ಪವರ್ ಕೇಬಲನ್ನು, ಇದನ್ನು ಕನೆಕ್ಟ್ ಮಾಡಿದೆ. ಈಗ ಸೆನ್ಸರ್ ಕೇಬಲ್ ಇದೆಯಲ್ಲ, ಅದನ್ನು ಇನ್ನೊಂದು ಕವರ್ಗೆ ಹಾಕ್ಕೊಬೇಕು. ನೋಡಿ ಇದೆ ಸೆನ್ಸರ್ ಕೇಬಲ್, ಬಯೋಮೆಟ್ರಿಕ್. ನೀವು ಫಿಂಗರ್ ಪ್ರಿಂಟ್ ಸೆನ್ಸರ್ ಅಂತ ಏನು ಹೇಳ್ತೀವಿ, ಫಿಂಗರ್ ಪ್ರಿಂಟ್ ಸೆನ್ಸರು ಕಮ್ ಆನ್ ಆ್ಯಂಡ್ ಆಫ್ ಸ್ವಿಚ್ ಎರಡೂ ಕೂಡ ಇದರಲ್ಲೇ ಇರುತ್ತೆ. ಸೊ ಎಲ್ಲ ಕೇಬಲ್ಗಳನ್ನೂ ಎನ್ಶೂರ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲ ಆಗಿದೆಯಾ ಅಂತ. ಅಷ್ಟೆಲ್ಲ ಇದ್ದರೂ ಮತ್ತೆ ಒಂದೊಂದ್ಸಲಿ ಓಪನ್ ಆಗಿಬಿಡುತ್ತೆ. ನೋಡಿ ಇದು ಇಂಪಾರ್ಟೆಂಟ್. ಈ ಕವರ್ಗಳು ಏನು ಮಾಡುತ್ತೆ ಅಂದರೆ, ಈ ಕನೆಕ್ಟ್ರ್ಗಳು ಯಾವುದೇ ಥರದಲ್ಲೂ ಆ ಕಡೆ ಈ ಕಡೆ ಆಗದ ಹಾಗೆ, ಬಿದ್ದಾಗ ಬಿಚ್ಕೊಳ್ದೆ ಇದ್ದ ಹಾಗೆ ಹೋಲ್ಡ್ ಮಾಡ್ಕೊಳ್ಳೋಂತಹ ಕೆಲಸಗಳನ್ನ ಮಾಡ್ಕೊಳ್ಳುತ್ತೆ. ಸೊ ನೋಡಿ, ಇದು ನೆಗೆಟಿವ್ ಕೇಬಲನ್ನು ಇನ್ನೊಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀನಿ ಕನೆಕ್ಟ್ ಆಗಿದೆಯಾ ಅಂತ. ಯಾಕೆ ಅಂತ ಅಂದರೆ ಒಂದ್ಸಲಿ ಕವರೆಲ್ಲ ಹಾಕಾದ್ಮೇಲೆ ಡಿಸ್ಪ್ಲೇ ಆನ್ ಆಗಲಿಲ್ಲ ಅಂದರೆ ಮತ್ತೆಲ್ಲ ಬಿಚ್ಚಬೇಕು ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ. ಸೊ ಏನಾಗುತ್ತೆ, ಇನಿಷಿಯಲ್ ಕಂಡೀಷನಲ್ಲೇ ಆದಷ್ಟು ನೀವು 1 ಅಲ್ಲ 2 ಸಲ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳೋದು ತುಂಬ ಉತ್ತಮವಾದ ಕೆಲಸ. ಸೊ ನಾನು ಅದೇ ಥರ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೇಲ್ಗಡೆ ಕವರನ್ನು ಹಾಕ್ತಾಯಿದ್ದೀನಿ. ನೋಡಿ ಒಂದು ಸರಿ ನೋಡ್ಕೊಳ್ಳಿ, ಏನಿಲ್ಲ 1 to 1 ಅದರದ್ದೇ ಆದ ಸ್ಲಾಟ್ಗಳಿರುತ್ತೆ. ಆ ಸ್ಲಾಟಲ್ಲಿ ಆಟೋಮೆಟಿಕಲಿ ಅವೆಲ್ಲ ಸೂಟಾಗಿ ಹೋಗುತ್ತೆ. ಯಾವುದು ಕೂಡ ಏನು ಅಷ್ಟೊಂದು ಕಾಂಪ್ಲಿಕೇಟೆಡ್ ವಿಚಾರ ಏನಲ್ಲ. ಸೊ ನಿಮಗೆ ಒಂದು ಸ್ವಲ್ಪ ಸಾಮಾನ್ಯವಾದ ಒಂದು ತಿಳುವಳಿಕೆ ಇದ್ರೂ ಕೂಡ ಇದನ್ನು ನೀವು ರೀಪ್ಲೇಸ್ ಮಾಡ್ಕೊಬೋದು. ಯಾವುದೇ ಥರದ ಸಮಸ್ಯೆ ಕೂಡ ಏನಾಗಲ್ಲ. ನೋಡಿ ಈ ಸ್ಕ್ರೂಗಳನ್ನೆಲ್ಲನೂ ವಾಪಸ್ಸು ನಾವು ಅದಕ್ಕೆ ಹಾಕಬೇಕು. ಲಾಸ್ಟ್ ಟೈಮ್ ನಾನು ತೊಗೊಂಡಾಗ 2 ಸ್ಕ್ರೂ ಇರಲಿಲ್ಲ ಇದರಲ್ಲಿ, ಬಿಚ್ಚಿದಾಗ. ಅದಲ್ಲದೆ A12 ಡಿಸ್ಪ್ಲೇ ಹಾಕ್ಕೊಟ್ಟಿದ್ರು, ಅದು ಕೂಡ ಬಿಚ್ಚಿದ ಮೇಲೆ ನನಗೂ ಕೂಡ ಗೊತ್ತಾಗಿದ್ದು A12 ಡಿಸ್ಪ್ಲೇ ಹಾಕಿದ್ದಾರೆ ಅಂತ. ಇಲ್ಲಾಂದರೆ ನಾನು F12 ಡಿಸ್ಪ್ಲೇನೇ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ A12 ಸೂಟಬಲ್ ಅಂತ ಅನಿಸುತ್ತೆ, ಯಾಕೆಂದರೆ ವರ್ಕಿಂಗಲ್ಲಿತ್ತು, ನಮಗೆ ಈ ಫೋನು ವರ್ಕಿಂಗಲ್ಲಿತ್ತು. ಸೊ ಹಾಗಾಗಿ A12 ಡಿಸ್ಪ್ಲೇ ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ F12ಗೆ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಈಗ ಎಲ್ಲ ಸ್ಕ್ರೂಗಳನ್ನೂ ನಿಧಾನವಾಗಿ ಹಾಕ್ಕೊಳ್ಬೇಕು. ಈ ಕ್ಯಾಪ್ಗಳು ಭಾಳ ಇಂಪಾರ್ಟೆಂಟಾಗಿ ವರ್ಕ್ ಮಾಡುತ್ತೆ. ನಿಮ್ಮ ಮೊಬೈಲು ಬಿದ್ದಾಗ ಕನೆಕ್ಟ್ರ್ಗಳು ಆ ಕಡೆ ಈ ಕಡೆ ಆಡ್ದಂಗೆ ಅದನ್ನು ಸೇಫ್ಟಿಯಾಗಿ ಇದು ಮಾಡ್ಕೊಳ್ಳುತ್ತೆ. ನೋಡಿ ಇದು ಸ್ಕ್ರೂ ಯಾವುದೋ ಸ್ವಲ್ಪ ಲೂಸ್ ಆಗಿದೆ, ಅದರದ್ದು ಅಲ್ಲ ಅಂತ ಅನ್ನಿಸ್ಕೊಳ್ತಾ ಇದೆ, ಆ ಜಾಗದ್ದಲ್ಲ. ಸೊ ಅದನ್ನು ರಿಮೂವ್ ಮಾಡ್ಕೊಬೇಕು. ಸೊ ಒಂದೇ ಥರ ಇರುತ್ತೆ, ಆದ್ರೂ ಕೂಡ ಸೂಟ್ ಆಗ್ತಾಯಿಲ್ಲ. ಅದನ್ನು ತೆಗೆದುಬಿಟ್ಟು ಬೇರೆ ಕಡೆಗೆ ಅದನ್ನು ಹಾಕ್ಕೊಬೇಕಾಗತ್ತೆ. ಸೊ ಎಲ್ಲ ಸ್ಕ್ರೂಗಳನ್ನೂ ಆಲ್ಮೋಸ್ಟ್ ಅಲ್ಲಿ ಹಾಕಿದ್ರೆ ಒಳ್ಳೆಯದು. ಸೊ ವೈಟ್ ಕವರ್ ಶೀಟ್ ಮೇಲೆ ಏನಕ್ಕೆ ಕೆಲಸ ಮಾಡಬೇಕು ಅಂದರೆ ಇದೇ ಕಾರಣಕ್ಕೆ.
ನಿಮ್ಮ ಸಣ್ಣ ಪುಟ್ಟ ಸ್ಕ್ರೂಗಳು ಅಥವಾ ಏನಾದರೂ ಬೇಕಾದಂಥ ಇಂಪಾರ್ಟೆಂಟ್ ವಸ್ತುಗಳೇನಾದ್ರು ಮಿಸ್ ಆದರೆ ಹುಡ್ಕೋದಕ್ಕಾಗಲ್ಲ. ಇದರಲ್ಲಿ ತುಂಬ ಸಣ್ಣದಾದಂಥ ಸ್ಕ್ರೂಗಳೆಲ್ಲ ಇರುತ್ತೆ, ಹಾಗಾಗಿ ಹುಡ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ವೈಟ್ ಕಲರ್ ಯಾವುದಾದ್ರೂ ಒಂದು ಬಟ್ಟೆ ಮೇಲೆ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಅನುಕೂಲತೆಗಳಾಗುತ್ತೆ. ಸೊ ಕೆಳಗಡೆದನ್ನು ಕವರ್ ಹಾಕಬೇಕು. ಅದಕ್ಕಿಂತ ಮುಂಚೆ ಎಲ್ಲ ಸ್ಕ್ರೂಗಳನ್ನೂ ಸೂಟ್ ಆಗೋದನ್ನೆಲ್ಲ ನೋಡಿಬಿಟ್ಟು ಸ್ಕ್ರೂಗಳನ್ನೆಲ್ಲ ಹಾಕಾಯಿತು. ನೋಡಿ, ಈಗ ಡಿಸ್ಪ್ಲೇಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ, ಆನ್ ಮಾಡ್ತಾಯಿದ್ದೀನಿ. ಡಿಸ್ಪ್ಲೇ ಆನ್ ಆಗಿದೆ. ನೋಡಿ, ಡಿಸ್ಪ್ಲೇ ಆನ್ ಆಗಿದೆ, ಬೂಟ್ ಆಗ್ತಾಯಿದೆ. ಸೊ ನೀವು ಕೂಡ ಧೈರ್ಯವಾಗಿ ಒಂದು ಡಿಸ್ಪ್ಲೇನ ತರಿಸಿ. ಈ ಮೊಬೈಲನ್ನು ರಿಪೇರಿ ಮಾಡೋದಕ್ಕೆ ನನಗೆ ಬಿದ್ದಂಥ ಖರ್ಚು ₹725. ನೋಡಿ, ಆನ್ ಆಗಿದೆ, ಬೂಟ್ ಆಯಿತು, ಡಿಸ್ಪ್ಲೇ ವರ್ಕಿಂಗಲ್ಲಿದೆ. ನೋಡಿ, ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ಪ್ರಯತ್ನ ಪಡಿ. ನಿಮ್ಮಲ್ಲಿ ಯಾವುದಾದ್ರೂ ಒಂದು ಹಳೆಯ ಫೋನ್ ಇದ್ದರೆ ನೀವೇ ಡಿಸ್ಪ್ಲೇ ಹಾಕೋದಕ್ಕೆ ಪ್ರಯತ್ನ ಪಟ್ಟರೆ ಆಗುತ್ತೆ. ಯಾವುದೂ ಥರದ ಕಷ್ಟದ ಕೆಲಸ ಏನಲ್ಲ ಇದು. ಸೊ ನೋಡಿ, ವರ್ಕಿಂಗಲ್ಲಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಹಾಗೇ ವಿಡಿಯೋ ನೋಡಿ ನೀವು ಕೂಡ ಕಲ್ತ್ಕೊಳ್ಳಿ, ತಿಳ್ಕೊಂಡು ಜೊತೆಯಲ್ಲಿ ಮುಂದೋಗೋಣ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ನೋಡಿ, ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿದೆ. ಟಾರ್ಚ್ ಆನ್ ಮಾಡ್ತಾಯಿದ್ದೀನಿ, ಆನ್ ಆಗ್ತಾಯಿದೆ. ನಾನು ವಿಡಿಯೋ ಒಂದೇ ಕೈಲಿ ಮಾಡ್ತಾ ಇರೋದ್ರಿಂದ ಇನ್ನೂ ಅದು ಸ್ವಲ್ಪ ಕಷ್ಟದ ವಿಚಾರ. ನೋಡಿ, ವರ್ಕ್ ಆಗ್ತಾಯಿದೆ. ನೋಡಿ, ಇದೆಲ್ಲ ವರ್ಕಿಂಗ್ ಕಂಡೀಷನ್ ಇದೆ, ಎಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ. ಸೊ ವರ್ಕ್ ಆಗ್ತಾಯಿದೆ. ಈ ರಬ್ಬರ್ ಬ್ಯಾಂಡನ್ನು ಅಟ್ಲೀಸ್ಟ್ ಒಂದು 2 hours ಇಟ್ಕೊಳ್ಳಿ. ಥ್ಯಾಂಕ್ ಯು ಒನ್ಸ್ ಅಗೇನ್.